ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಮೆಡಿಕಲ್ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ತಾಯಿ ಮಗು ಆಸ್ಪತ್ರೆ ಕಾಮಗಾರಿಯನ್ನ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಇಂದು ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ನಡೆಸಿದರು. ಬಳಿಕ ಮಾತನಾಡಿದ ಅವರು, ಮೆಡಿಕಲ್ ಕಾಲೇಜು 98% ಕಂಪ್ಲೀಟ್ ಆಗಿದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ತಾಯಿ ಮಗು ಆಸ್ಪತ್ರೆ 75% ವರ್ಕ್ ಆಗಿದ್ದು 25% ವರ್ಕ್ ಉಳಿದಿದೆ. ಆದಷ್ಟು ಬೇಗ ಕಾಮಗಾರಿಯನ್ನ ಮುಗಿಸಿ ಸಾರ್ವಜನಿಕರ ಅನುಕೂಲಕ್ಕೆ ನೀಡುತ್ತೇವೆ ಎಂದರು. ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇದು ಪ್ರಗತಿ ನೋಡಲಿಕ್ಕೆ ನಾನು ಬಂದಿದ್ದೆ. ಮೆಡಿಕಲ್ ಕಾಲೇಜು 98% ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮತ್ತು ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲು ಇನ್ನೂ ಒಂದು 75% ವರ್ಕ್ ಆಗಿದೆ. ಹಾಗಾಗಿ ಇದ್ರ ಪ್ರೋಗ್ರೆಸ್ ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದೆ. ನಮ್ಮ ಸರ್ಕಾರ ಭಾಳ ಸ್ಥಿರವಾಗಿ, ಜನಪರವಾಗಿ ನಾವು ನಮ್ಮ ಸರ್ಕಾರ ಕೆಲಸ ಮಾಡ್ತಾಯಿದೆ ಮತ್ತು ವಿಶೇಷವಾಗಿ ಅಭಿವೃದ್ಧಿ ಕಡೆ ನಮ್ಮ ಗಮನ ಇದೆ ಮತ್ತು 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡುವುದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಹಾಗಾಗಿ ನಮ್ಮ ಸರ್ಕಾರ ಭಾಳ ಜನಪರವಾಗಿ, ಸುಭದ್ರವಾಗಿ ಇದೆ. ಹಾಗಾದರೆ ಡೆಲ್ಲಿ ಭೇಟಿ ಉದ್ದೇಶ ಏನು ಸರ್? CM ಮತ್ತು DCM ನಿನ್ನೆದು ಅದು ಹೈಕಮಾಂಡ್ ಅವರಿಗೆ ಚರ್ಚೆ ಮಾಡಲಿಕ್ಕೆ ಭಾಳ ದಿವಸದಿಂದ ಓವರ್ ಡ್ಯೂ ಇತ್ತು. ಹಾಗಾಗಿ ಮುಂಚೆನೇ ಫಿಕ್ಸ್ ಆಗಿತ್ತು, ಅವ್ರು ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಹೋಗಿದ್ದರು. ಹಾಗಾಗಿ ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳೇ ಪ್ರೆಸ್ ಬ್ರೀಫ್ ಮಾಡಿದ್ದಾರಲ್ಲ, ಅಂದರೆ ಈ ಜಾತಿ ಗಣತಿ ಬಗ್ಗೆ ಅವರು ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾಳೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ತೀರ್ಮಾನ. ನಿಮ್ಮ ಅಭಿಪ್ರಾಯ? ಹೌದು, ಇಲ್ಲ ರೀ, ರಂಭಾಪುರಿ ಶ್ರೀಗಳಿಗೂ ಕೂಡ ನಾನು ಮಠಕ್ಕೆ ಭೇಟಿ ಕೊಟ್ಟಿದ್ದೇವೆ. ಇವತ್ತು ಅವತ್ತಿನ ಚರ್ಚೆ ಆಗಿದೆ. ಈ ಒಂದು ವಿಷಯದಲ್ಲಿ ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ. ಗುರುಗಳ ಜೊತೆಗೆ ಈ ವಿಚಾರ ಇಲ್ಲ, ನಾನು ಸುಮ್ಮನೆ ಭೇಟಿಗೆ ಹೋಗಿದ್ದೆ. ಇದ್ರ ಬಗ್ಗೆನೂ ಪ್ರಸ್ತಾಪ ಆಯಿತು. ಯಾಕಂದರೆ ಇದೆಲ್ಲ ಪತ್ರಿಕೆಗಳಲ್ಲಿ ಸರ್ಕಾರ ಈ ರೀತಿ ತಗೋಬೇಕು, ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಲಹೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಅವರು ಗಮನಿಸಿದ್ರು. ಅದನ್ನು ಕೂಡ ಒಳ್ಳೆ ಬೆಳವಣಿಗೆ ಅಂತ ಅವರ ಅಭಿಪ್ರಾಯ ಇದೆ. ಹಾಗಾಗಿ ನಾಳೆ ಕ್ಯಾಬಿನೆಟ್ನಲ್ಲಿ ಅದ್ರ ಬಗ್ಗೆ ಅಂತಿಮವಾಗಿ ನಿರ್ಣಯ ಆಗಿದೆ. ಸರಿ, ನೋಡಿ, ಕೇಂದ್ರದ BJP ಸರ್ಕಾರ ಇವೆಲ್ಲ ಸಂಸ್ಥೆಗಳನ್ನು ತನ್ನ ಮನಸ್ಸಿಗೆ ಬಂದಂಗೆ ಬಳಕೆ ಮಾಡ್ತಾ ಇದೆ. ಇವತ್ತು ED ಅವರು ಇದು ಪ್ರಿಲಿಮಿನರಿ ಎನ್ಕ್ವೈರಿಯಾಗಿ ಎಷ್ಟು ದಿವಸ ಆಯಿತು. ಹೀಗೆ ಮತ್ತೆ ಇದನ್ನು ಲೈವ್ ಇಡೋದಕ್ಕೆ, ಈ ರೀತಿ ಪ್ರಚಾರ ಪಡೆಯೋದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಬಟ್ ನಾವು ಯಾವುದೇ ಒಂದು ತನಿಖೆ ನಡೀತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಸಂಪೂರ್ಣ ಸಹಕಾರ ಇದೆ. ನಮ್ಮ ಶಾಸಕರು ಕೂಡ ಭಾಳ ಸ್ಪಷ್ಟವಾಗಿ ಸಹಕಾರ ಕೊಟ್ಟಿದ್ದಾರೆ. ಅವರು ಏನು ಸರ್ಚ್ ಮಾಡ್ತಾರೆ ಮಾಡಿಕೊಳ್ಳಿ ಅಂತೇಳಿ. ಹಾಗಾಗಿ ಈ ರೀತಿ ಕೇಂದ್ರ ಸರ್ಕಾರದ ಧೋರಣೆ ಏನಿದೆಯಲ್ಲ, ಇದು ಏನಂದರೆ ವಿರೋಧ ಪಕ್ಷಗಳಿಗೆ ಹೆದರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಯಾರೂ ಹೆದರೋರಿಲ್ಲ, ಭಾಳ ಸ್ಪಷ್ಟವಾಗಿರೋದು. ಈ ಸಂದರ್ಭದಲ್ಲಿ ಶಾಸಕ HD ತಮ್ಮಯ್ಯ, ಶಾಸಕ ಶ್ರೀನಿವಾಸ್ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಅಧಿಕಾರಿಗಳು ಉಪಸ್ಥಿತರಿದ್ದರು.